ಮಾಡಬೇಕು. ದೇವ್ರು ನೀವು ನಂಬೋದೇ ಇಲ್ಲ. ಇಲ್ಲ, ದೇವ್ರ ನಂಬಿಕೆ ಇಲ್ಲ. ಬಟ್ ಆ ಸಿನಿಮಾ ಹೇಳಿದಾಗ ಸಂಪೂರ್ಣವಾಗಿ ಇದೇ ಥರದ್ದು ಬರುತ್ತೆ, ದೈವದ ವಿಚಾರವಾಗಿ ಬರುತ್ತೆ. ಈ ಥರ ಸ್ಕ್ರಿಪ್ಟ್ ಬಂದಾಗ ಹೆಂಗೆ ಸರ್ ನಿಮಗೆ? ಯಾಕಂದರೆ ನೀವು ತುಂಬಾ, ಯಾಕಂದರೆ ದೇವರು ಅಂತ ವಿಚಾರ ಮತ್ತು ಇದ್ರದ್ದು ನಂಬಿಕೆ ಅಂತ ವಿಚಾರ ಅಂತ ಬಂದಾಗ ನೀವು ತುಂಬ ದೂರ ಇರುವಂತಹ ಒಬ್ಬ ವ್ಯಕ್ತಿ. ಬಟ್ ಈ ಥರದ್ದು ಸ್ಕ್ರಿಪ್ಟ್ಗಳು ಬಂದಾಗ, ಕಾಂತಾರ ಥರ ಕಥೆಗಳು ಬಂದಾಗ ಹೆಂಗೆ ಸ್ವೀಕಾರ ಮಾಡ್ತೀರಾ ನೀವು? ಕಥೆ ತಾನೇ ಹೇಳ್ತಾ ಇದ್ವಿ, ಅದೇ ನಾವು ಒಂದು ಸ್ವಲ್ಪ ಮಟ್ಟಿಗೆ ಸಾಹಿತ್ಯ ಓದೋದ್ರಿಂದ ಸಿನಿಮಾನ ಹೆಂಗೆ ಸಿನಿಮಾ ಥರ ನೋಡಬೇಕು ಅಂತ ಕಲ್ತ್ಕೊಂಡಿದ್ದೀನಿ. ಸಿನಿಮಾ ಅದು ಒಂದು ಕಲಾ ಮಾಧ್ಯಮ. ನನಗೆ ಕತೆ ಹೇಳೋದಕ್ಕೆ ಅದು ಒಂದು ನಟನೆ ಮಾಡ್ತೀನಿ, ಬಟ್ ವೈಯಕ್ತಿಕವಾಗಿ ತೊಗೊಳಲ್ಲ ಅಂತ. ತಾನೇ ಅದು ದೇವರು ಕೂಡ ಒಂದು ಸಲಕರಣೆ ಅಷ್ಟೇ, ಕತೆ ಹೇಳೋದಕ್ಕೆ ಒಂದು ಸಲಕರಣೆ. ಈಗ ಆ ನಂಬಿಕೆ ಎಲ್ಲರಲ್ಲೂ ಇದೆ. ನನ್ನ ಮಟ್ಟಿಗೆ ನಂಬಿಕೆನೇ ದೇವರು. ಅವರು ದೇವರನ್ನು ನಂಬಿದ್ರೆ ದೇವರು, ನಂಬಿಕೆಯನ್ನು ನಂಬಿದ್ರೆ ನಂಬಿಕೆ ದೇವರು, ಮನುಷ್ಯನ ನಂಬಿದ್ರೆ ಮನುಷ್ಯ ದೇವರು. ನಾವು ಏನನ್ನ ನಂಬುತ್ತೀವೋ ಅದೇ ತಾನೇ ನಮಗೆ ಶಕ್ತಿ ಕೊಡೋದು. ನಂಬಿಕೆ ಆ್ಯಕ್ಚುಲಾಗಿ ಶಕ್ತಿ ಕೊಡೋದು. ದೈವ ಬಂದು ಶಕ್ತಿ ಕೊಡ್ತೋ ಇಲ್ಲೋ ಗೊತ್ತಿಲ್ಲ ನಮಗೆ, ಅದು ನೋಡಿಲ್ಲ ನಾನು. ಯಾಕೆ ನಂಬಲ್ಲ ಸರ್ ನೀವು? ಆಧಾರ ಇಲ್ಲ, ಆಧಾರ ಸಿಕ್ಕಿಲ್ಲ. ಯಾವ್ದ್ರಲ್ಲಿ ಕಂಡುಕೊಂತೀರಾ ಆಧಾರನ ನೀವು? ಆಧಾರ ಇಲ್ವಲ್ಲ, ಎಲ್ಲಿ ಕಂಡುಕೊಳ್ಳೋದು? ನಿಮ್ಮ ಕಣ್ಣು ಕಾಣಿಸಿದ್ರೆ, ನಿಮ್ಮ ಅನುಭವಕ್ಕೆ ಸಿಕ್ಕಿದ್ರೆ ಪ್ರಕೃತಿ ಅಂತ, ಪ್ರಕೃತಿಯಲ್ಲಿ ನಾವು ದೇವರನ್ನ ಕಾಣ್ತೀವಿ ಅಥವಾ ಅದೇ ಪ್ರಕೃತಿ ಕಣ್ಣು ಕಾಣಿಸುತ್ತೆ. ಪ್ರಾಕೃತಿಕ ಶಕ್ತಿಗಳೆಲ್ಲವೂ ಕಣ್ಣು ಕಾಣಿಸುತ್ತೆ, ಅದನ್ನು ನಂಬೋದು. ಅದನ್ನು ದೇವರು ಅಂದರೆ ದೇವರು ಅನ್ಬೋದು, ಶಕ್ತಿ ಅಂದರೆ ಶಕ್ತಿ ಅನ್ಬೋದು, ಏನು ಬೇಕಾದ್ರೂ ಅನ್ಬೋದು. ಸೊ ಅದನ್ನೇ ದೇವರು ಅಂತ ನಾವೆಲ್ಲ ಕಾರಂತರು ಪುಸ್ತಕ ನಾನು ಪಾಠ ಮಾಡ್ತಾ ಇದ್ದಾಗ ಇತ್ತು, ಕಾರಂತರ ಪುಸ್ತಕ. ಸೊ ದೇವ್ರ ಬಗ್ಗೆನೇ ಪುಸ್ತಕ, ಅದು ನನಗೆ ಸಿಕ್ಕಿತ್ತು ಪಾಠ ಮಾಡೋಕ್ಕೆ. ಚೆನ್ನಾಗಿ ತುಂಬ ಇಂಟ್ರೆಸ್ಟಿಂಗ್ ಇಂಟ್ರಾಕ್ಷನ್ ಸ್ಟೂಡೆಂಟ್ಸ್ ಜೊತೆಗೆ. ಅವಾಗೆಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅವರವರ ಇದರಲ್ಲಿ ಇಂಟರ್ಪ್ರಿಟ್ ಮಾಡಿಲ್ಲ, ಅದ್ಭುತವಾಗಿತ್ತು. ಅವತ್ತಿನ ಕಾಲ ಮಿಸ್ ಮಾಡ್ಕೊಂತೀವಿ ಸರ್. ಟೀಚರ್ ಆಗಿದ್ದಾಗಿ, ಲೆಕ್ಚರ್ ಆಗಿದ್ದಾಗ ಇಂಟ್ರೆಸ್ಟಿಂಗ್ ಆಯಿತು, ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಇದೊಂಥರ ಅದೇ ಥರ ಮೇಷಕ್ ಕೆಲಸ ಥರನೇ ಈ ಸಿನಿಮಾ ಅಲ್ಲಿ. ಅಂದರೆ ಡೈರೆಕ್ಟ್ ಇಂಟ್ರಾಕ್ಷನ್ ಇರಲ್ಲ, ಅದೊಂದು ಇದಷ್ಟೇ. ಬಟ್ ಥಿಯೇಟ್ರಲ್ಲಿ ಅದಾಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಥಿಯೇಟರ್ನ ಇಂಟ್ರಾಕ್ಷನ್ ಚೆನ್ನಾಗಿದೆ. ಅದು ಇವಾಗ ಮಾಡ್ತಾ ಇರೋದು, ಟ್ರೈ ಮಾಡ್ತಾ ಇರೋದ್ರಿಂದ ಆ ಥರದ್ದು ಪಾತ್ರಗಳನ್ನು ಮಾಡಬೇಕು ನಾನು. ಅಂದರೆ ಈಗ ನಿಮ್ಮ ವೈಯಕ್ತಿಕ ಸರ್, ನಿಮ್ಮ ಲೈಫು, ಆಮೇಲೆ ನಿಮ್ಮ ಒಳಗಡೆ ಇರುವಂತಹ ವ್ಯಕ್ತಿತ್ವ ಮತ್ತು ನಿಮ್ಮ ಏನು ನೀವು ಜೀವನ ನೀವು ಅನುಸರಿಸ್ಕೊಂಡು ಬಂದಿದ್ದೀರಾ, ಹಿಂಗೆ ಇರಬೇಕಂತ ಬಂದಿದ್ದೀರಾ, ಅದನ್ನೇ ನಾವು ತೆರೆ ಮೇಲೆ ಹೇಳಬೇಕು. ಈಗ ಯಾರೊಬ್ಬ ನಿರ್ದೇಶಕ ಒಂದು ಕಥೆಯನ್ನು ಬರ್ಕೊಂಬರ್ತಾನೆ. ಒಬ್ಬ ಕಾಂತಾರ ಸಿನಿಮಾ ಇರ್ಬೋದು, ಕಬಾಲಿ ಅಂತ ಸಿನಿಮಾ ಇರಬಹುದು, ಜಟ್ಟ ಅಂತ ಸಿನಿಮಾ ಇರಬಹುದು, ಹುಲಿ ಅಂತ ಸಿನಿಮಾ ಇರಬಹುದು. ಬಟ್ ನಿಮ್ಮ ಒಳಗಡೆಯನ್ನು ಸ್ವೀಕಾರ ಮಾಡ್ಕೋಬೇಕು. ಇವಾಗ ನನಗೆ ಆಗ್ತಿಲ್ಲಪ್ಪ, ನಾನು ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತ ಮಾಡ್ತೀರಾ, ಅಥವಾ ನಾನು ಮಾಡ್ತೀನಿ ಈ ಥರದ ಪಾತ್ರಗಳು ಮುಂದೆ ಅಂತ ಅನಿಸುತ್ತಾ ನಿಮಗೆ ಅಂತ? ಹೆಚ್ಚು ಕಡಿಮೆ ನನಗೆ ನಂಬಿಕೆ ಇರುವಂಥ ಸ್ಕ್ರಿಪ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಆ ಆಯ್ಕೆಯ ಸ್ವಾತಂತ್ರ್ಯ ಸಿಕ್ಕಿದೆ ನನಗೆ. ನಾನು ಖುಷಿ ಪಡಬೇಕು ಅದಕ್ಕೆ. ಯಾಕಂದರೆ ಬೇರೆ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡಿದ್ರಿಂದ ಹೊಟ್ಟೆಪಾಡಕ್ಕೋಸ್ಕರ ಯಾವುದೋ ಒಂದು ಒಪ್ಕೊಂಡ್ಬಿಡ್ಬೇಕಲ್ಲ, ದುಡ್ಡಿಲ್ವಲ್ಲ ಅಂತ ಮಾಡೋದು ತುಂಬ ಕಡಿಮೆನೇ ಆಯಿತು. ಸೊ ಹಾಗಾಗಿ ಎಲ್ಲ ಭಾಷೆಗಳದ್ದು ಅವಕಾಶಗಳಿದ್ದರಿಂದ, ಅವಕಾಶಗಳು ಹೆಚ್ಚಿಗೆ ಇದ್ದಿದ್ದರಿಂದ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಸಿಕ್ತು. ನಾನು ಅದು ಆ ಮಟ್ಟಿಗೆ ಲಕ್ಕಿ. ಬಟ್ ತೃಪ್ತಿಕರವಾದ ಕೆಲಸ ಮಾಡಬೇಕು ಅಂದರೆ ಖಂಡಿತ ನಿಮ್ಮ ಆಲೋಚನೆಗಳು ತಕ್ಕಂಗೆ ಕೆಲಸ ಮಾಡಬೇಕಾಗತ್ತೆ. ಅದು ಸರಿ ಅಂತ ಅನ್ನಿಸ್ದಾಗ, ಅದು ಜನಪರವಾಗಿದೆ ಅಂತ ಅನ್ನಿಸ್ದಾಗ ಅದರಲ್ಲಿ ಹಿಂದೇಟು ಹಾಕುವಂಥದ್ದು ಇಲ್ಲ.